ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೇವೆಜೀವ ನಿಮಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಿಮಗೆ ಒಂದು ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ ನಾವು ಕಳಸವನ್ನು ಯಾವ ಸಮಯದಲ್ಲಿ ಒಂದು ಪ್ರತಿಷ್ಠಾಪಿಸಿ ಪೂಜೆ ಮಾಡ್ಕೋಬೇಕು ಅಂತ ಸಂಪೂರ್ಣವಾದ ಒಂದು ವಿಧಾನ ತಿಳಿಸ್ಕೊಳ್ತಾ ಇದ್ದೇನೆ. ಸಮಯಗಳನ್ನು ಬನ್ನಿ ನೋಡೋಣಂತೆ. ನಾವು ಬೆಳಿಗ್ಗೆನೇ ಎಲ್ಲ ಎದ್ಕೊಂಡು ಅಂದರೆ ನೀವು ಬೆಳಿಗ್ಗೆನೇ ಒಂದು ಏಳಬೇಕಾಗಿರುತ್ತೆ. ಬೆಳಿಗ್ಗೆನೇ ಎದ್ಕೊಂಡು ನೀವು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ನೀವು ಕೂಡ ಸ್ನಾನ ಮಾಡಿ ಹೊಸಲು ಪೂಜೆ, ತುಳಸಿ ಪೂಜೆ ನೀವು ಮೊದಲು ಮಾಡಿಕೊಂಡು ನಂತರದಲ್ಲಿ ಗಣೇಶನ ಪೂಜೆ ಸಹ ಮಾಡಿಕೊಂಡು ನಿಮ್ಮ ಮನೆ ದೇವರ ಒಂದು ಕಳಸದ ಪೂಜೆ ಸಹ ಮಾಡಬೇಕಾಗಿರುತ್ತದೆ. ಶುಕ್ರವಾರ ಅಲ್ವಾ, ಕಳಸವನ್ನು ಬದಲಾಯಿಸಿ ಹೊಸದಾದ ಒಂದು ನೀರು ಹಾಗೆ ವೀಳ್ಯದಲ್ಲಿ 5 ವೀಳ್ಯದಲ್ಲಿ ನಿಂತು ಅದೇ ಕಾಯಿನಿಟ್ಟು ನೀವು ಪೂಜೆ ಮಾಡಿಕೊಂಡು ಮಹಾಮಂಗಳಾರತಿಯನ್ನು ಮಾಡಿ ನಂತರದಲ್ಲಿ ನೀವು ವರಮಹಾಲಕ್ಷ್ಮಿ ಹಬ್ಬದ ಕಳಸವನ್ನು ಪ್ರತಿಷ್ಠಾಪನೆ ಮಾಡಬೇಕಾಗಿರುತ್ತದೆ. ಮೊದಲು ನಿಮ್ಮ ಮನೆ ದೇವರ ಪೂಜೆಯನ್ನು ಕಂಪಲ್ಸರಿ ಆಗಿ ನೀವು ಮಾಡಲೇಬೇಕಾಗಿರುತ್ತದೆ. ಕಳಶ ಸ್ಥಾಪಿಸುವ ಮುಹೂರ್ತ ಅನ್ನೋದಾದರೆ ಬ್ರಾಹ್ಮಿ ಮುಹೂರ್ತ ಎಲ್ಲ ಪೂಜೆಗಳು ಸಹ ಒಂದು ಪ್ರಾಶಸ್ತ್ಯವಾದ ಸಮಯ. ನಮಗೆ ಈ ಸಲ ಸೂರ್ಯೋದಯವಿರುವಂಥದ್ದು 6 ಗಂಟೆ 7 ನಿಮಿಷಕ್ಕೆ ಬೆಳಿಗ್ಗೆ ಒಂದು ಇರ್ತದೆ. ಸೊ ನಾವು ಬ್ರಾಹ್ಮಿ ಮುಹೂರ್ತವನ್ನು ಸೂರ್ಯೋದಯಕ್ಕಿಂತ 48 ನಿಮಿಷದವರೆಗೆ ನಾವು ಪೂಜೆ ಬೇಕಾಗಿರುತ್ತದೆ. ಅಂದರೆ ಸರಳವಾಗಿ ತಿಳಿಸಬೇಕಂದ್ರೆ ಬೆಳಿಗ್ಗೆ ನಮಗೆ ಬ್ರಾಹ್ಮಿ ಮುಹೂರ್ತ ಪ್ರಾರಂಭವಾಗುವಂಥದ್ದು 4 ಗಂಟೆ 1 ನಿಮಿಷಕ್ಕೆ ಪ್ರಾರಂಭವಾದರೆ 5ವರೆಗೆ ಅದು ಒಂದು ಕಂಪ್ಲೀಟ್ ಆಗ್ತದೆ, ಅಂದರೆ ಮುಕ್ತಾಯಗೊಳ್ಳುತ್ತದೆ. ಸೊ ನೀವು ಅಷ್ಟರವರೆಗೆ ನೀವು ಕಳಸವನ್ನು ಪ್ರತಿಷ್ಠಾಪಿಸಿ ಪೂಜೆನ ಮಾಡ್ಕೋಬಹುದು. ನಿಮಗೆ ಪೂಜೆ ಸಹ ಮಾಡಲು ಆಗುವುದಿಲ್ಲ ಅಂದರೆ ನೀವು ಕಳಸವನ್ನು ಪ್ರತಿಷ್ಠಾಪಿಸಿ ನಾನು ನಿಮಗೆ ಒಂದು ಅಖಂಡ ದೀಪಾರಾಧನೆ ತಿಳಿಸ್ಕೊಟ್ಟಿದ್ದೇನೆ, ಕಾಮಾಕ್ಷಿ ದೀಪಾರಾಧನೆ. ಆ ಒಂದು ಕಾಮಾಕ್ಷಿ ದೀಪವನ್ನು ಹಚ್ಚಿರಿ, ಅಷ್ಟೇ ಸಾಕು. ನಂತರದಲ್ಲಿ ನೀವು ಒಂದು ಪೂಜೆನೂ ಸಹ ಮಾಡ್ಕೋಬೋದು. ಪೂಜಾ ಮುಹೂರ್ತ ತಿಳಿಸ್ಕೊಳ್ತೀನಿ. ಆ ಸಮಯದಲ್ಲಿ ನಿಮಗೆ ಒಂದು ಕಳಶ ಸ್ಥಾಪನೆ ಮಾಡಲು ಆಗುವುದಿಲ್ಲ ಅಂದರೆ ಪ್ರಾತಃ ಸಂಧ್ಯಾಕಾಲವಿರುವಂಥದ್ದು ಬೆಳಿಗ್ಗೆ 6 ಗಂಟೆ 13 ನಿಮಿಷದಿಂದ 8 ಗಂಟೆ 15 ನಿಮಿಷವರೆಗೆ ಟೋಟಲಿಯಾಗಿ ನಮಗೆ 2 ಗಂಟೆ 13 ನಿಮಿಷ ಸಿಗ್ತದೆ. ಸೊ ಆ ಸಮಯದಲ್ಲಿ ಸಹ ನೀವು ಒಂದು ಆ ಪೂಜೆಯನ್ನು ಸಹ ನೀವು ಮಾಡ್ಕೋಬೋದು. ಅಂದರೆ ಕಳಶವನ್ನು ಪ್ರತಿಷ್ಠಾಪಿಸಿ ಪೂಜೆನ ಮಾಡುವುದು ತುಂಬ ಒಳ್ಳೆಯದು. ನಂತರದಲ್ಲಿ ನಿಮಗೆ ಮುಹೂರ್ತಗಳು ಇರುವುದಿಲ್ಲ. ಸೊ ಆ ಸಮಯದಲ್ಲಿ ನೀವು ಕಳಶವನ್ನು ಪ್ರತಿಷ್ಠಾಪಿಸಿ ಪೂಜೆಯನ್ನು ಸಹ ಮಾಡಬೇಕಾಗುತ್ತದೆ. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಕಳಶ ಸ್ಥಾಪನೆ ಮಾಡಿದರೆ ಇನ್ನೂ ತುಂಬ ಒಂದು ಒಳ್ಳೆಯದಾಗಿರುವಂಥದ್ದು. ಇಲ್ಲವಾದರೆ ನೀವು ಈ ಸಮಯದಲ್ಲಿ ಸಹ ಕಳಶವನ್ನು ಪ್ರತಿಷ್ಠಾಪನೆ ಮಾಡ್ಕೋಬಹುದು. ಹಾಗೆ ಮಧ್ಯಾಹ್ನದ ಮುಹೂರ್ತದಲ್ಲಿ ನೀವು ಅಷ್ಟಾಗಿ ನೀವು ಪೂಜೆ ಹಾಗೆ ಕಳಶ ಸ್ಥಾಪನೆ ಮಾಡಲು ಬರುವುದಿಲ್ಲ. ಅದು ಮಾಡಬಾರ್ದಂತ ಸಹ ಇಲ್ಲ. ಅದು ಸಹ ನಾನು ನಿಮಗೆ ಒಂದು ತಿಳಿಸ್ಕೊಟ್ಬಿಡ್ತೀನಿ ಸಮಯ. 12ವರೆಯಿಂದ 2 ಗಂಟೆ 35 ನಿಮಿಷವರೆಗೆ ನಮಗೆ ಒಂದು ವಿಜಯ ಮುಹೂರ್ತವಿರ್ತದೆ. ಆ ವಿಜಯ ಮುಹೂರ್ತದಲ್ಲಿ ಸಹ ನೀವು ಒಂದು ಪೂಜೆನ ಸಹ ಮಾಡ್ಕೋಬೋದು, ಆದರೆ ಅಷ್ಟಾಗಿ ಮಾಡಬೇಡಿ. ಹಾಗೆ ಸಂಜೆಯನ್ನು ಸಹ ಕೆಲವರು ಆಚರಣೆ ಮಾಡ್ತಾರೆ. ಆದರೆ ನಾವು ಬೆಳಿಗ್ಗೆನೇ ಒಂದು ಪೂಜೆ ಮುಗಿಸ್ಕೊಳ್ಳೋದು ತುಂಬ ಒಂದು ಸೂಕ್ತವಾದದ್ದು. ಏಕೆಂದರೆ ನಾವು ಲಕ್ಷ್ಮಿ ಪ್ರತಿಷ್ಠಾಪಿಸಿ ಸಂಜೆನೇ ವಿಸರ್ಜನೆ ಮಾಡ್ತೀವಿ ಅಂದರೆ ಅದಕ್ಕೆ ಏನು ಸಹ ಅರ್ಥ ಬರುವುದಿಲ್ಲ. ಸೊ ನೀವು ಸಂಜೆ ಪ್ರತಿಷ್ಠಾಪಿಸಿ ಮಾಡುವುದಾದರೆ 3 ದಿನಗಳು ಇಟ್ಕೊಳ್ತಾರೆ. ಈ ಥರ ಸಹ ನೀವು ಮಾಡಬಹುದು. ಸಂಜೆ ಸಮಯದಲ್ಲಿ ನೀವು ವೈಭವ ಲಕ್ಷ್ಮಿ ಪೂಜೆ ಹಾಗೆ ನೀವು ಲಲಿತಾ ಸಹಸ್ರನಾಮ, ಲಕ್ಷ್ಮೀ ಸಹಸ್ರನಾಮ ಎಲ್ಲ ಪುಸ್ತಕಗಳನ್ನು ಸಹ ನೀವು ಓದ್ಕೋಬೇಕಲ್ವಾ. ಅದಕ್ಕೆ ಆ ಸಮಯವಿರುವಂಥದ್ದು ಸಂಜೆ 6 ಗಂಟೆ 34 ನಿಮಿಷದಿಂದ ರಾತ್ರಿ 8 ಗಂಟೆ 20 ನಿಮಿಷವರೆಗೆ ನೀವು ಕೆಂಪಾರತಿನೂ ಸಹ ಈ 8 ಗಂಟೆ 20 ನಿಮಿಷದ ಒಳಗಡೆ ನೀವು ಕೆಂಪಾರತಿ ಮಾಡಿಕೊಂಡು ನಂತರದ ವಿಧಾನ ನಿಮಗೆ ಒಂದು ಮುಂದಿನ ವಿಷಯದಲ್ಲಿ ತಿಳಿಸ್ಕೊಳ್ತಾ ಹೋಗ್ತೀನಿ. ನಾಳೆ ನಿಮಗೆ ತಿಳಿಸ್ಕೊಳ್ತೀನಿ ಏನು ಮಾಡಬೇಕಂತ. ಫ್ರೆಂಡ್ಸ್, ನಾನು ನಿಮಗೆ ಕಳಶ ಸ್ಥಾಪನೆ ಹಾಗೆ ಪೂಜಾ ಮುಹೂರ್ತ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೇನೆ. ಇದು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು.